ಕಾರಿನ ಟಾಪಲ್ಲಿ ನಾಯಿಗಳನ್ನು ಕೂರಿಸ್ಬಿಟ್ಟಿದ್ದಾನೆ ಆಸಾಮಿ. 3 ನಾಯಿಗಳನ್ನು ಕೂರಿಸಿಕೊಂಡು ಅಡ್ಡಾದಿಡ್ಡಿಯಾಗಿ ಕಾರು ಚಾಲನೆ ಮಾಡಿರೋದು. ಕಾರಿನ ಟಾಪ್ನಲ್ಲಿ ನಾಯಿಗಳನ್ನು ಕೂರಿಸ್ಕೊಂಡಿದ್ದಾನೆ. 3 ನಾಯಿಗಳನ್ನ ಕಾರ್ ಮೇಲೆ ಹಾಕೊಂಡ್ಬಿಟ್ಟಿದ್ದಾನೆ. ಅಡ್ಡಾದಿಡ್ಡಿಯ ಕಾರು ಓಡಿಸಿದ್ದಾನೆ. ಕೇಳಲು ಹೋದವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಅಂತೆ. ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ನಡೆದಿದ್ದ ಘಟನೆ ಇದು. ಘಟನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಾಣಿ ಪ್ರಿಯರು. ಆರೋಪಿ ಹರೀಶನನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದೇನು ಮನಸ್ಥಿತಿ ಒಂದು, ಆ 3 ನಾಯಿನ ಟಾಪಲ್ಲಿ ಕೂರಿಸಿ ಕಾರನ್ನು ಅಡ್ಡಾದಿಡ್ಡಿ ಓಡಿಸಿ ಅದು ನಾಯಿಗೆ ಗ್ರಿಪ್ ಸಿಗದೆ ಬಿದ್ದು, ಅದು ಬಿದ್ದರೆ ಇವನು ಖುಷಿ. ಅದನ್ನೇ ವಿಕೃತಿ ಅಂತ ಕರೆಯೋದು. Get my car number and everything. Okay. All right, sorry. Okay. ಇದು ಇನ್ನೊಂದು ಥರ ವಿಕೃತಿ ಅಷ್ಟೇ. ಆವಾಗ ಮರಿ ಮೇಲೆ ಹಚ್ಚಿದ ಒಂದು ಥರ ಜನ ಎಂತೆಂಥ ಜನಗಳಿರ್ತಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ನೋಡಿ. ಆಮೇಲೆ ಏನು ಆ ನಾಯಿಗಳನ್ನ ಭಾರಿ ಪ್ರೀತಿಯಿಂದ ಬೇರೆ ಸಾಕಿರ್ತಾರೆ ಇವರು. ಸಾಕಿಯೂ ಕೂಡ ಇವೆಲ್ಲ ನನ್ನ ಪ್ರಕಾರ ಸಾಕಿರೋ ನಾಯಿಗಳೇ. ಸಾಕಿಯೂ ಕೂಡ ಅವುಗಳನ್ನ ಈ ಥರ ಕೂರಿಸ್ಕೊಂಡು ಹೋಗ್ತಾನೆ. ಅಷ್ಟು ಪ್ರೀತಿ ಇದ್ದರೆ ಕಾರೊಳಗೆ ಎಷ್ಟೋ ಜನ ಕಾರಲ್ಲಿ ನಾಯಿಗಳನ್ನ ಕೂರಿಸ್ಕೊಂಡ್ರು ನೋಡಿಲ್ವ ನಾವು? ಮೇಲೆ ಯಾಕೆ ಕೂರಿಸ್ದ ಅಂತ ಗೊತ್ತಾಗಿಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ. ಮೂರ್ತಿ, ಈ ಪ್ರಕರಣದಲ್ಲಿ ಏನು ಕತೆ ಅಂತ? ಆ ನಾಯಿಗಳ ಮೇಲಿನ ಕೋಪಕ್ಕೆ ಅವನು ಹಾಗೆ ಮಾಡಿರೋದ? ಅವನೇ ಸಾಕಿರೋ ನಾಯಿಗಳಿರಬೇಕು, ಯಾಕೆ ಆ ಥರ ಮಾಡ್ದ, ಏನು ಎತ್ತ ಅಂತ ಗೊತ್ತಾಯ್ತಾ ಅಂತ? ಅರವಿಂದ, ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಯಾಣ ನಗರ ಈ ಭಾಗದಲ್ಲಿ ಡಿಸೆಂಬರ್ 3ನೇ ತಾರೀಕು ಈ ಒಂದು ದೃಶ್ಯ ಸೆರೆಯಾಗಿರೋದು. ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಈ ಒಂದು ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಈತ ಕಾರ್ನ ಚಾಲಕ, ಕಾರ್ನ ಮಾಲೀಕ ಹರೀಶ್ ಕುಮಾರ್ ಅಂತೇಳಿ. ಈತ ತನ್ನ ಸ್ವಿಫ್ಟ್ ಕಾರ್ನ ಮೇಲೆ 3 ನಾಯಿ ಮರಿಗಳನ್ನ ಕೂರಿಸ್ಕೊಂಡಿದ್ದಾನೆ. ಆ ನಾಯಿಗಳನ್ನ ಆತ ಆ ಬಳಿಕ ರಸ್ತೆಯಲ್ಲಿ ವೇಗವಾಗಿ ಕಾರ್ ಚಲಾಯಿಸೋದು ಇವೆಲ್ಲವನ್ನ ಕೂಡ ಮಾಡಿದ್ದಾನೆ. ನಾಯಿಗಳು ಅಕಸ್ಮಾತ್ ಕೆಳಗೆ ಬೀಳೋದು, ಮತ್ತೆ ಯಾರು ಹಿಂಬದಿ ಸವಾರರು ಬಂದು ಆ ನಾಯಿಗೆ ಡಿಕ್ಕಿ ಹೊಡೆದು ಅವರು ಕೆಳಗೆ ಬೀಳೋದು, ಇವೆಲ್ಲ ಯಾಕೆ ಆದರೂ ಕೂಡ ಆತ ಈ ರೀತಿಯಾದಂತಹ ಒಂದು ಕಾರ್ಯವನ್ನ ಎಸಗಿದ್ದಾನೆ. ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಂತಹ ಸಂದರ್ಭದಲ್ಲಿ ಅವರಿಗೆ ಅವಾಚ್ಯವಾಗಿ ನಿಲ್ಲಿಸಿದ್ದಾನೆ. ಏನು ಬೇಕಾದರೂ ತಗೋ ಅಂತೇಳಿ ಅವಾಚ್ಯವಾಗಿ ನಿಲ್ಲಿಸಿ, ನನ್ನ ಕಾರು ನನ್ನ ಇಷ್ಟ, ನಾನು ಮೇಲೆ ನಿಲ್ಸ್ಕೊಂಡಿದ್ದೀನಿ, ನಿನಗೇನು ಕಷ್ಟ, ಕಾರ್ ತಗೋ, ನಾಯಿ ತಗೋ, ಏನು ಬೇಕಾದರೂ ತಗೋ ಅನ್ನೋ ಮಟ್ಟಿಗೆ ಆತ ಬೈದಿರೋದು ಕೂಡ ಆ ಒಂದು ವಿಡಿಯೋದಲ್ಲಿ ಸೆರೆಯಾಗಿದೆ. ಈ ಒಂದು ರೀತಿಯಾದಂತಹ ಕ್ರಮವನ್ನು ಎಸಗಿದಂತಹ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆ ಒಂದು ವಿಡಿಯೋ. ಇದೀಗ ಬಾಣಸ್ವಾಡಿ ಪೊಲೀಸರು ಹರೀಶ್ ಎಂಬಾತನನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅಸಲಿಗೆ ಆ ನಾಯಿ ಮರಿಗಳ ಮಾಲೀಕ ಹರೀಶ್ ಕುಮಾರ್ ಅನ್ನೋದು ಗೊತ್ತಾಗಿದೆ. ಏನೋ ಕಾರ್ನ ಒಳಭಾಗದಲ್ಲಿ ಮಕ್ಕಳಿದ್ರು, ಮತ್ತೆ ಆ ನಾಯಿಗಳನ್ನ ಕರೆದುಕೊಂಡು ಎಲ್ಲೂ ಹೋಗ್ತಿದ್ನೋ ಗೊತ್ತಿಲ್ಲ, ಆದ್ರೆ ನಾಯಿಗಳನ್ನ ಮೇಲೆ ಕೂರಿಸಿರೋದು ನಿಜಕ್ಕೂ ಒಂದಷ್ಟು ಟೀಕೆಗಳಿಗೆ ಕಾರಣವಾಗ್ತಿದೆ. ಪೊಲೀಸರು ಆತನನ್ನ ಬಂಧನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ರೈಟ್, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಜನರ ಮನಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂತ ತಿಳಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಪ್ರಾಣಿಗಳನ್ನ ಯಾಕ್ರಿ ಸಾಕ್ತೀರಾ? ಹೋಗ್ಲಿ.